ನಮಸ್ತೆ. ಮಹಾಶಕ್ತಿಪೀಠ ವೀಕ್ಷಣೆ ಮಾಡುವಂಥ ಸಮಸ್ತ ವೀಕ್ಷಕರಿಗೆ ಈ ದಿನ ಮಹಾಕಾಳಿಯ ಅಮ್ಮನವರ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಿದ್ದೀವಿ. ನಮ್ಮ ಈ ಭಾಗದ ವ್ಯಕ್ತಿಗಳಿಗೆ ಸಾಧನೆ ಮಾಡುವಂಥ ಕರ್ನಾಟಕದಲ್ಲಿರುವಂಥ ಸಮಸ್ತ ವೀಕ್ಷಣೆ ಮಾಡುವಂಥ ಎಲ್ಲ ವ್ಯಕ್ತಿಗಳು ಸಹ ಈ ಒಂದು ವಿಷಯನ ಪ್ರಸ್ತಾಪ ಮಾಡ್ತಿದ್ವಿ. ಇಲ್ಲಿ ಗುರುವಿದ್ಯೆ, ಗುರುಮಂತ್ರ, ಇಷ್ಟದೇವತ ಅಂತ ಮಹಾಕಾಳಿಯ ಸಿದ್ಧಿ ಮಂತ್ರಗಳನ್ನು ಇಲ್ಲಿ ನೀಡಲಾಗ್ತದೆ. ಯಾರಿಗೆಲ್ಲ ಮೊದಲಾಗಿ ಆಸಕ್ತಿ ಇರುವ ವ್ಯಕ್ತಿಗಳು ಇದನ್ನು ಮಾಡ್ತಾರೆ, ಅವರಿಗೆ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಮುಕ್ತವಾದ ವಿದ್ಯೆಗಳು ಅನೇಕ ರೀತಿಯಲ್ಲಿ ಬರುತ್ತೆ. ಸಾಧನೆ ಮಾಡಿ ಸಿದ್ಧಿ ಮಾಡುವಂಥ ವ್ಯಕ್ತಿಗಳಿಗೆ, ಛಲದಿಂದ ಮಾಡುವಂಥ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಅಸಾಧ್ಯವಾದದನ್ನು ಸಾಧ್ಯ ಮಾಡುವಂಥ ಕಾರ್ಯಗಳನ್ನು ಮಾಡಬಹುದು. ಯಾರಿಗೆಲ್ಲ ತಾಯಿಯ ನಂಬಿಕೆ ಮೇಲೆ ನಡೆಯುವಂಥ ವಿಚಾರ, ಯಾರಿಗೆಲ್ಲ ಅವರವರ ಒಂದು ಭಾವನೆಗಳು, ಅವರ ಒಂದು ಭಕ್ತಿ, ಅವರ ಒಂದು ಕೂತು ಮಾಡುವಂಥ ಕಾರ್ಯಗಳಿಗೆ ಅವಲಂಬಿಸ್ತಾರೆ ಅಂಥ ವ್ಯಕ್ತಿಗಳಿಗೆ ಇದು ಶತಸಿದ್ಧವಾಗಿ ಕಾರ್ಯಗಳಾಗಲಿ ಅಥವಾ ಛಲ ಬಿಡದಂತ ಮಾಡುವಂಥ ವ್ಯಕ್ತಿಗಳಿಗೆ ಈ ಒಂದು ಕಾರ್ಯ ಯಶಸ್ವಿಯಾಗ್ತದೆ ಅಂತೇಳಿ, ಉದಾಹರಣೆಗೆ ನಮ್ಮ ಒಂದು ಕ್ಷೇತ್ರದಲ್ಲಿರುವಂಥ ಅಮ್ಮ ಮಹಾಕಾಳಿ ಅವರೇ ಸಾಕ್ಷಿ. ದೇವಿಯ ಸ್ಮರಣೆ ಮಾಡುತ್ತಾ ತುಂಬ ದೂರದಿಂದ ಬರುವಂಥ ವ್ಯಕ್ತಿಗಳಿಗೆ ಇಲ್ಲಿ ಇರಲಿಕ್ಕೆ ಅಂದರೆ ಅವರಿಗೆ ವ್ಯವಸ್ಥೆಗಳು ಸಿದ್ಧವಾಗಿದೆ. ಬಂದು ಅವರ ಕಷ್ಟಗಳನ್ನು ಕಾಪಾಡೋದನ್ನು ತಾಯಿಗೆ ಸಮರ್ಪಣೆ ಮಾಡಿ ಅವರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಹೋಗ್ಬೋದು. ಬಂದು ಒಂದು ದಿನ ಅಥವಾ 2 ದಿನ ಅವರಿಗೆ ಕಾರ್ಯಗಳನ್ನು ಪೂರ್ತಿ ಮಾಡ್ಕೊಳ್ಬೋದು ಅಂತೇಳಿ ಈ ಒಂದು ಕಾರ್ಯ, ಈ ಒಂದು ವಿಡಿಯೋ ಮುಖಾಂತರವಾಗಿ ಹೇಳ್ತಿದ್ದೀವಿ. ಯಾರಿಗೂ ಚಾಲೆಂಜ್ ಮಾಡಿ ಹೇಳುವಂಥ ವಿಚಾರಗಳಲ್ಲ, ಅವರ ಒಂದು ಸಮಸ್ಯೆಗಳು ಎದುರಿಸಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಎಂದು ಬಗೆಹರಿತಿಲ್ಲ ಅಂತ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಮಾಧ್ಯಮ ಮುಖಾಂತರವಾಗಿ ಯೂಟ್ಯೂಬ್ ಮೂಲಕವಾಗಿ ಸಾಕಷ್ಟು ಜನ ವಿದ್ಯೆಯನ್ನು ಕಲಿಸ್ಕೊಡ್ತಿದ್ದಾರೆ. ಅದೇ ರೀತಿ ಕಲಿಸುವ ಹಠ ಗುರುವಿದ್ರೆ ಕಲಿಯುವಂಥ ಯೋಗ, ಕಲಿಯುವಂಥ ಧೈರ್ಯ ಶಿಷ್ಯರಿಗೂ ಸಹ ಬೇಕಾಗುತ್ತೆ. ತಮಗೆ ಅನುಕೂಲವಾಗುವಂಥ ದಾರಿಯನ್ನು ನಮ್ಮಲ್ಲಿ ಮಾಡಿಕೊಡ್ತದೆ. ಮಹಾಶಕ್ತಿ ಪೀಠದಲ್ಲಿ ವಿದ್ಯಾಭ್ಯಾಸ ಪ್ರಸ್ತುತವಾಗ್ತದೆ. ತುಂಬ ದೂರದಿಂದ ಬರ್ತಾರೆ. ನೇಪಾಳ, ಗುಜರಾತ್, ರಾಜಸ್ಥಾನ್ ಅಥವಾ ಇತ್ಯಾದಿ ಔಟ್ ಆಫ್ ಕಂಟ್ರಿನೂ ಸಹ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ಎಲ್ಲರೂ ಸಹ ಅವರ ಒಂದು ಭಾವಚಿತ್ರ, ಅವರ ಒಂದು ಫೋಟೋಸ್ಗಳನ್ನ ವಿಡಿಯೋದಲ್ಲಿ ನಾವು ಶೇರ್ ಮಾಡಲಿಕ್ಕಾಗಲ್ಲ. ಏಕೆಂದರೆ ಗುಪ್ತವಾಗಿ ಮಾಡುವಂಥ ವಿಚಾರಗಳಿರ್ತಾರೆ. ಕೆಲವೊಬ್ಬರು ನಮ್ಮನ್ನು ವಿಡಿಯೋ ಮೇಲೆ ತೋರಿಸ್ಬಿಡಿದ್ರೆ ನಮಗೆ ಗುಪ್ತವಾಗಿರಬೇಕು, ನಾವು ಯಾರು ಮುಂದೆ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ, ಹಾಗೂ ಅದಕ್ಕೋಸ್ಕರ ನಾವು ಯಾರೂ ಸಹ ವಿಡಿಯೋ ಮುಖಾಂತರವಾಗಿ ತೋರಿಸ್ತಿಲ್ಲ. ದಯಮಾಡಿ ಕ್ಷಮೆಯಿರಲಿ. ಈ ಕ್ಷೇತ್ರ ಇದೇ 48 ದಿನ ಅಂದರೆ 25ನೇ ತಾರೀಕಿಗೆ, ಈ ತಿಂಗಳು 25ನೇ ತಾರೀಕಿಗೆ 48 ದಿನದ ವಿಶೇಷ ಪೂಜೆ ಮತ್ತು ತಾಯಿಯ ಪ್ರಸಾದ, ವಿಶೇಷವಾದರೆ ಮಂಡಲ ಪೂಜೆ, ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆಗಳು ಸಹ ಸಿದ್ಧತೆವಾಗ್ತದೆ. ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಕೃಪೆಯನ್ನು ಕಂಡು ಕೃಪಾ ಕಟಾಕ್ಷಕ್ಕೆ ತಾಯಿ ನಮಗೆಲ್ಲರಿಗೂ ಒಂದು ಶುಭವನ್ನು ಕೊಡಲಿ ಅಂತ ಕೇಳ್ತೇನೆ. ತಾಯಿ ಮಹಾಕಾಳಿಯ ಆರಾಧನೆ ಅಷ್ಟು ಸಾಧಾರಣವಾದದಲ್ಲ. ಇದೆಲ್ಲ ಸಂಜೆ ಟೈಮ್ ಮಧ್ಯರಾತ್ರಿಯಲ್ಲಿ ಕತ್ತಲೆ ಆದಂಥ ಸಮಯದಲ್ಲಿ ತುಂಬ ಪ್ರಭಾವಶಾಲಿಯಾಗಿ ನಡೆಯುವಂಥ ಶಕ್ತಿ ದೇವತೆಗಳು. ಈ ಶಕ್ತಿ ಪೀಠದಲ್ಲಿರುವಂಥದ್ದು ಮಹಾಕಾಳಿ, ಬಗಲಾಮುಖಿ ಅಮ್ಮ, ಬಾಲತ್ರಿಪುರ ಸುಂದರಿ ಅಮ್ಮನವರು, ಪರಿವಾರ ದೇವತೆಗಳ ಭೈರವ, ಸರ್ವಶಕ್ತಿಗಳಿಂದ ಅವರಿಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ಧೈರ್ಯವನ್ನು ತಾಯಿ ನಮಗೆ ಕೊಡಲಿ ಅಂತ ನಮ್ಮಲ್ಲಿ ಕೇಳ್ತಾ ಇದ್ದೀವಿ. ಎಂಥದೇ ಕಷ್ಟ ಅಂದರೆ ಮೈಲಿರುವಂಥ ಭೂತಗಳು, ಪ್ರೇತಗಳು ಅಥವಾ ಮೈಕೈ ನೋವುಗಳು, ಕೀಲಿನ ಸಮಸ್ಯೆಗಳು, ಹೃದಯದ ಆಧಾರದಲ್ಲಿರುವಂಥ ಒತ್ತಡಗಳು, ರಕ್ತದಲ್ಲಿರುವಂಥ ಸ್ತಂಭನಗಳು, ಕಾಯಿಲೆಗಳಿಗೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡ್ತಾರೆ, ಸಂಪೂರ್ಣವಾದ ಕಾರ್ಯವನ್ನು ಮಾಡಿಕೊಡ್ತಾರೆ. ಯಶಸ್ವಿಯಾಗಿದೆ. ಸಾವಿರಾರು ಜನ ಭಕ್ತರಿಗೂ ಸಹ ಯಶಸ್ವಿಯನ್ನು ಮಾಡಿದರೆ ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ನಮಗೆ. ಈ ಕಾರ್ಯಗಳೆಲ್ಲ ಎತ್ತಿದ ಕೈಯಲ್ಲಿ ತಮ್ಮ ಇಷ್ಟಗಳನ್ನು ಈಡೇರಿಸಿಕೊಡ್ತಾರೆ.
ತಾವುಗಳು ಆಗಮಿಸ್ಬೋದು, ತಾವುಗಳು ಈ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋದ ಮುಖಾಂತರವಾಗಿ ಕಾಳಿಕಾದೇವಿಯ ಮಹಾಶಕ್ತಿ ಪೀಠದ ಬಗ್ಗೆ ಚಿಕ್ಕದಾದ ಒಂದು ವಿವರಣೆ, ಯಾರೆಲ್ಲ ಮದುವೆ ವಿಚಾರದಲ್ಲಿ ಕಾತುರ್ತಾ ಇದ್ದಾರೆ ಅಥವಾ ಆಗ್ತಾ ಇಲ್ಲ, ತುಂಬಾ ವಿಳಂಬವಾಗ್ತದೆ ಅಂತರಿಗೂ ಸಹ ಕಾರ್ಯಕ್ರಮ ಮಾಡಿಕೊಡ್ತಾರೆ. ಸಂಪೂರ್ಣವಾಗಿ ಮಹಾಕಾಳಿನ ವಿವರ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತಾಯಿ ಯುದ್ಧಕ್ಕೆ ನಿಂತರೆ ಯಾರಿಗೂ ಬಗ್ಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದಕ್ಕೆ ಅವಳಿಗೆ ಮಹಾಕಾಳಿ ಅಂತ ಹೆಸರು ಹೇಳ್ತಾರೆ. ತಾಯಿ ಮಹಾಕಾಳಿ ಬಗ್ಗೆ ಹೇಳಲಿಕ್ಕೆ ಎಷ್ಟು ಪುಟಗಳ ಸಾಲದಿಲ್ಲ. ಅದರಲ್ಲೂ ಒಂದು ಚಿಕ್ಕದಾದ ಒಂದು ಸಣ್ಣ ಮಾಹಿತಿಯನ್ನು ನೀಡಿದ್ದೇನೆ ಅನ್ನೋದು ಒಂದು ಮನಸ್ಸಲ್ಲಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಸಮಸ್ತ ವೀಕ್ಷಕರಿಗೆ ಒಳ್ಳೆಯದಾಗಲಿ.